ಭಾರತೀಯ ಪ್ರತಿಷ್ಠಾನದವರು ಇವತ್ತು ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಈ ದೇಶದಲ್ಲಿ ಶಿಕ್ಷಣ ಮತ್ತು ಏನು ಆರೋಗ್ಯ ಎಲ್ಲಿ ವ್ಯವಸ್ಥೆ ದೇಶದಲ್ಲಿ ಚೆನ್ನಾಗಿರುತ್ತೆ ಆ ದೇಶ ಸುಭಿಕ್ಷ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ದುರದೃಷ್ಟವಶಾತ್ ನಮ್ಮ ರಾಜ್ಯದಲ್ಲಿ ಇವತ್ತು ಎರಡೂ ಸೇವೆಗಳು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಹೆಚ್ಚಿನ ಒತ್ತು ನೀಡದೇ ಇರತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಪ್ರತಿಷ್ಠಾನ ಈ ನಮ್ಮ ಅದು ಹಳ್ಳಿ ವಿಶೇಷವಾಗಿ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಮಲೆನಾಡಿನ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಈ ಥರದ ಸೇವೆಗಳು ಸಿಕ್ಕುವಂಥದ್ದು ಭಾಳ ಅಪರೂಪ. ಯಾಕೆಂದರೆ ಎಲ್ಲೋ ಒಂದು ಕಡೆ ತಕ್ಷಣದಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ಯಾವುದೇ ಪ್ರೈವೇಟ್ ವೆಹಿಕಲ್ನವ್ರು ಕೂಡ ಇವತ್ತು ಹಾಕಲಿಕ್ಕೆ ಕಾನೂನಿನ ತೊಡಕಿದೆ, ತಕ್ಷಣ ಹಾಕಲಿಕ್ಕೆ ಹೆದರುತ್ತಾರೆ. ಏನಾದ್ರು ದಾರಿ ಮಧ್ಯೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ, ಮತ್ತು ಯಾಕೆ ನಾವು ರಿಸ್ಕ್ ತಗೊಬೇಕು ಅಂತ ಸಂದರ್ಭದಲ್ಲಿ ಈ ಆಂಬ್ಯುಲೆನ್ಸ್ ಸೇವೆಗಳ ವಿಶೇಷ ಅವಶ್ಯಕತೆ ನಮ್ಮ ಬಂಡಿಗಿಡಿಯಾಗಿತ್ತು. ಈ ಭಾರತೀಯ ಪ್ರತಿಷ್ಠಾನ ಇದು ಒಂದೇ ಅಲ್ಲದೆ ಅನೇಕ ನಮ್ಮ ಹುಟ್ಟೂರು ಭಾರತೀಯ ಪ್ರತಿಷ್ಠಾನ ಹೆಡ್ ಆಫೀಸು ಬೆಂಗಳೂರಿನಲ್ಲಿದ್ದರೂ ಕೂಡ ಸೀತಾರಾಮಯ್ಯನವರ ಮಕ್ಕಳು ಅದನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಜಗದೀಶ್ ಕಾರಂತರವರು ಇದನ್ನು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲೂ ಕೂಡ ನಾನು ಮಾಡದೆ ಅಥವಾ ನಮ್ಮ ಭಾರತೀಯ ಪ್ರತಿಷ್ಠಾನ ಸೇವೆಯಲ್ಲಿ ಇದೆ ಅನ್ನೋದು ಎಲ್ಲೂ ತೋರಿಸ್ಕೊಳ್ತಾ ಇಲ್ಲ. ಆ ಸೇವೆಯನ್ನು ಜನರಿಗೆ ತಲುಪಿದಾಗ ಮಾತ್ರ ಭಾರತೀಯ ಪ್ರತಿಷ್ಠಾನದ ಸೇವೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಬಂಡಿಗಿಡಿಯಲ್ಲಿ ಅನೇಕ ನಮ್ಮ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ತೆಗೆದುಕೊಂಡಿರ್ಬೋದು, ಪ್ರೌಢಶಾಲೆಯನ್ನು ಎಲ್ಲ ಅಭಿವೃದ್ಧಿಯಲ್ಲಿ ಇವತ್ತು ಭಾರತೀಯ ಪ್ರತಿಷ್ಠಾನ ನಮ್ಮ ಹುಟ್ಟೂರಾಗಿರ್ತಕ್ಕಂಥ ಬಂಡಿಗಿಡಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯನ್ನು ಪಡ್ತಕ್ಕಂಥ ಒಂದು ವಿಶೇಷ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ವೇದಿಕೆಯನ್ನು ನೋಡಿದವಾಗ ಇದು ಒಂದು ಭಾರತದ ಇತಿಹಾಸದಲ್ಲಿ, ಯಾಕೆಂದರೆ ಭಾರತೀಯ ಪ್ರತಿಷ್ಠಾನ ಮತ್ತು ಜಗದೀಶ್ ಕಾರಂತರು ಅಂದುಕೊಳ್ಳೆ ಎಲ್ಲೋ ಒಂದು ಕಡೆ RSS ಅನ್ನುವಂಥದ್ದು ಭಾವನೆ ಎಲ್ಲರೂ ಕೂಡ ತಕ್ಷಣ ಕಾರಂತರು ಅಂದರೆ RSSನವರು, ಹಿಂದುತ್ವವಾದಿಗಳು, ಆ ಥರದ ಒಂದು ಕಲ್ಪನೆ ಇದೆ. ಆದರೆ ಇವತ್ತು ನಮ್ಮ ಬಂಡಿಗಿಡಿನಲ್ಲಿ ಒಬ್ಬರು ಮುಸ್ಲಿಮು ಅಬ್ದುಲ್ ಸಾಹೇಬ್ರ ಹತ್ರ ಇವತ್ತು ಆಂಬ್ಯುಲೆನ್ಸ್ ಸೇವೆಯನ್ನು ಉದ್ಘಾಟನೆ ಮಾಡಿಸಿ ಇವತ್ತು ನಾವೆಲ್ಲ ಭಾರತೀಯರು ಒಂದು ಅನ್ನುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕಲ್ಪನೆಯನ್ನು ಇವತ್ತು ಭಾರತೀಯ ಪ್ರತಿಷ್ಠಾನ ಇವತ್ತು ದೇಶಕ್ಕೆ ಒಂದು ಶುಭ ಸಂದೇಶವನ್ನು ಕೊಡ್ತಿದೆ ಅಂತ ಹೇಳಿದ್ರೆ ತುಂಬ ನಮಗೆ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ಹಿಂದೂ ಮುಸ್ಲಿಮರು ಒಂದು, ಭಾರತೀಯರೆಲ್ಲರೂ ಒಂದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಇವತ್ತು ಕಾರಂತರು ಇವತ್ತಿನ ಈ ಆಂಬ್ಯುಲೆನ್ಸ್ ಸೇವೆ ಮುಖಾಂತರ ಇವತ್ತು ಇಡೀ ದೇಶಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬಂಡಿಗಿಡಿ ಇವರು 2010-11ನೇ ಸಾಲಿನಿಂದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿಗಿಡಿಗೆ ಅನೇಕ ಹಲವು ಸೌಲಭ್ಯಗಳನ್ನು ನೀಡ್ತಾ ಬಂದಿರ್ತಾರೆ. ಮೊದಲನೇದಾಗಿ ಶಾಲೆಯನ್ನು ದತ್ತು ತೆಗೆದುಕೊಂಡಿರ್ತಾರೆ. ಶಾಲೆಯ ದತ್ತು ಯೋಜನೆ ಅಡಿಯಲ್ಲಿ ಶಾಲೆಗೆ ಬೇಕಾದಂಥ ಪರಿಕರಗಳು, ಗೆಸ್ಟ್ ಟೀಚರ್ಗಳು, ಹಾಗೆಯೇ ಶಾಲೆಗೆ ಒಂದು ಸುಸಜ್ಜಿತವಾದಂಥ ಗ್ರಂಥಾಲಯ, ಆಡಿಟೋರಿಯಂ ಹಾಗೂ ಅಲ್ಲಿನ ಆಡಿಟೋರಿಯಂನಲ್ಲಿ ಇಂಟರ್ಲಾಕ್ ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಇವರ ಈ ಕಾರ್ಯಕ್ರಮವನ್ನು ಶಾಲೆಯ ಪರವಾಗಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇವೆ. ಆ ನಿಟ್ಟಿನಲ್ಲಿ ಈ ಹಲವು ಸೇವೆಗಳ ಅಡಿಯಲ್ಲಿ ಬಂಡಿಗಿಡಿಗೆ ಅತಿ ಅಗತ್ಯವಾಗಿರ್ತಕ್ಕಂಥ ಒಂದು ಮುಖ್ಯ ಸೇವೆ ಪ್ರಾರಂಭ ಆಗಿದೆ. ಅದು ಆಂಬ್ಯುಲೆನ್ಸ್ ಸೇವೆ ಅಂತಕ್ಕಂಥದ್ದು. ನಮ್ಮ ಶಾಲೆಗೆ ಅತ್ಯಂತ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದೆ. ಪ್ರತಿ ವರ್ಷವೂ ಭಾರತೀಯ ಪ್ರತಿಷ್ಠಾನದ ಸೇವೆ ಬಂಡಿಗಡಿ ಸುತ್ತಮುತ್ತಲಿನ ಊರಿನ ಎಲ್ಲ ಜನಗಳಿಗಿರ್ಬೋದು, ಶಾಲೆಗಳಿಗಿರ್ಬೋದು, ದೇವಸ್ಥಾನಗಳಿಗಿರ್ಬೋದು, ಅವರ ಸೇವೆ ಅತ್ಯಂತ ಸ್ಮರಣೀಯವಾಗಿದೆ. ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಸಹ ಆ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿರುತ್ತದೆ. ಸೇವೆ ಅಂತಕ್ಕಂಥದ್ದು ಭಾಳ ಅಪರೂಪ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಪ್ರತಿಷ್ಠಾನ ತುಂಬ ಮುಂದೆ ಹೆಜ್ಜೆ ಇಟ್ಟು ಸಂಪೂರ್ಣವಾಗಿ ತಲುಪತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ನಾಸ್ತಿ ಬುದ್ಧಿರೇಕ್ಷಸ್ಯ ನತಾಕ್ಷಸ್ಯ ಭಾವನಾ ಯಥಾ ಶಾಂತಿ ಕುತ ಸುಖಂ ಅಂತ ಜಗತ್ತು ಭಾವನೆ ಮೇಲೆ ವ್ಯಕ್ತ ಆಗಿದೆ. ಅದು ಭಾವನಾತ್ಮಕವಾಗಿ ಈ ಸೇವೆಗಳೆಲ್ಲ ನಡೀತಕ್ಕಂಥದ್ದು ತುಂಬ ಒಳ್ಳೆಯದು, ಅಪರೂಪವಾದಂಥ ಆಗಿದೆ. ಇಂತಹ ಭಾರತೀಯ ಪ್ರತಿಷ್ಠಾನದವರು ಇಂತಹ ಶಾಲೆಗಳನ್ನು
ದತ್ತು ತೆಗೆದುಕೊಂಡು ನಮ್ಮ ಬಂಡಿಗಿಡಿ ಮಾಧುರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ತೆಗೆದುಕೊಂಡು ಒಳ್ಳೆ ಮಾಧುರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಹಾಗೂ ಮತ್ತು ಹೈಸ್ಕೂಲಿಗೂ ಸಹ ಹೈಸ್ಕೂಲನ್ನು ಸಹ ಮಾಧುರಿ ಹೈಸ್ಕೂಲನ್ನಾಗಿ ಮಾಡಲಿಕ್ಕೆ ಭಾರತೀಯ ಪ್ರತಿಷ್ಠಾನದವರು ಒಳ್ಳೆಯ ಮಾರ್ಗದರ್ಶಕರಾಗಿ ಮತ್ತು ನಮ್ಮ ಬಂಡಿಗಿಡಿ ಪಂಚಾಯಿತಿಗೆ ಇವರು ಭಾರತೀಯ ಪ್ರತಿಷ್ಠಾನದಿಂದ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಭಾರತೀ ಪ್ರತಿಷ್ಠಾನಕ್ಕೆ ಇದೀಗ 16 ವರ್ಷ. ಈ 16 ವರ್ಷದಲ್ಲಿ ತನ್ನ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಬಂಡಿಗಡಿ ಗ್ರಾಮಕ್ಕೆ ಸೀಮಿತವಾಗಿ 10 ರೀತಿಯ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ. ಪೂಜ್ಯ ತಂದೆ ತಾಯಿಯವರ ನೆನಪಿನಲ್ಲಿ ಅರ್ಥಾತ್ ಬಂಡಿಗಡಿ ಎಚ್.ಎಸ್. ಸೀತಾರಾಮಯ್ಯ ಹಾಗೂ ಶ್ರೀಮತಿ ನಾಗರತ್ನಮ್ಮ ಇವರ ಸವಿ ನೆನಪಿನ ಸಾಮಾಜಿಕ ಕಾರ್ಯಚಟುವಟಿಕೆಯ ದ್ಯೋತಕ ಈ ಭಾರತೀ ಪ್ರತಿಷ್ಠಾನ. ಸಹಜವಾಗಿ ಒಂದು ಗ್ರಾಮದ ಸರ್ವಾಂಗೀಣ ವಿಕಾಸಕ್ಕಾಗಿ ಏನೆಲ್ಲ ಮಾಡಬಹುದು ಅನ್ನುವುದನ್ನು ಗುರುತಿಸಿ ಶೈಕ್ಷಣಿಕವಾಗಿ, ವೈದ್ಯಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮಾಡಬಹುದಾದ ಸೇವಾ ಚಟುವಟಿಕೆಗಳನ್ನು ಪ್ರಾರಂಭದಲ್ಲಿಯೇ ಗುರುತಿಸಿ ಆ ದಿಕ್ಕಿನಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದೆ ಭಾರತೀ ಪ್ರತಿಷ್ಠಾನ. ಪ್ರಮುಖವಾಗಿ ಶೈಕ್ಷಣಿಕ ವಿಕಾಸಕ್ಕಾಗಿ 10 ರೀತಿಯ ಚಟುವಟಿಕೆಗಳು ಬಂಡಿಗಡಿ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯನ್ನು 2010ರಿಂದಲೂ ದತ್ತಕ್ಕೆ ಸ್ವೀಕರಿಸಿದ ಭಾರತೀ ಪ್ರತಿಷ್ಠಾನ ಅದರ ಅವಶ್ಯಕತೆಗಳನ್ನು ಪೂರೈಸುವಂಥ ಪುಟ್ಟ ಪ್ರಯತ್ನವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಗ್ರಾಮದ ಅನುದಾನಿತ ಪ್ರೌಢಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗಾಗಿಯೂ 10 ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟು ಅದನ್ನು ವಿಕಾಸಗೊಳಿಸುವ ಪುಟ್ಟ ಪ್ರಯತ್ನವನ್ನು ಭಾರತೀ ಪ್ರತಿಷ್ಠಾನ ಮಾಡಿಕೊಂಡು ಬಂದಿದೆ.